ಮೂಳೆ ನೋವಿಗೆ ಮೂಳೆ ಸೆಳ್ತಿದ್ರೆ ಜಾಯಿಂಟ್ ಪೇನ್ಗೆ ಇದು ಒಳ್ಳೆ ರಾಮಬಾಣವಾಗಿರುವಂಥ ಚಟ್ನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಮಳೆಗಾಲದಲ್ಲಿ ಸೀಸನಲ್ಲಿ ಸಿಗುವಂಥ ಈ ಬಳ್ಳಿ ಸಿಕ್ಕಿದಾಗ ಖಂಡಿತ ಇದನ್ನು ಒಂದ್ಸಲ ಮಾಡಿ ಇಟ್ಕೊಳ್ಳಿ. ಒಂದು 3ರಿಂದ 4 ತಿಂಗಳು ಆರಾಮಾಗಿ ತಿನ್ಬೋದು. ಮೊದಲು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು ಒಂದು ಸಣ್ಣದಂದರೆ ಸಾಂಬಾರು ಈರುಳ್ಳಿನೂ ಹಾಕ್ತಾಯಿದ್ದೀನಿ, ಸಣ್ಣದೊಂದು ಗೆಡ್ಡೆ ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಇದಕ್ಕೆ ನಾನು 1 ಬಟ್ಲು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಅಲ್ಲ, ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಮಾಡಿಟ್ಕೊಂಡ್ರೆ ಒಂದು 3 ತಿಂಗಳು ಆರಾಮಾಗಿ ನಾವು ಇದನ್ನು ಊಟದಲ್ಲಿ ನಾವು ತಿಂತಾ ಬಂದರೆ ಮೂಳೆ ನೋವು ಮತ್ತು ಜಾಯಿಂಟ್ ಪೇನ್ ಇರುತ್ತಲ್ಲ, ಅದಕ್ಕೆಲ್ಲ ಇದು ಒಳ್ಳೆ ರಾಮಬಾಣ. ಕನ್ನಡದಲ್ಲಿ ಇದಕ್ಕೆ ಮಂಗರವಳ್ಳಿ ಅಂತಾರೆ, ತಮಿಳಲ್ಲಿ ಇದನ್ನು ಪೆರಂಡೆ ಅಂತಾರೆ. ವರ್ಷಕ್ಕೊಂದು ಸಲ ಸಿಗುತ್ತೆ. ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕೈ ಸ್ವಲ್ಪ ಕಟ್ತಾ ಬರುತ್ತೆ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಟ್ನಿ ಥರ ಮಾಡಿ ಫ್ರೈ ಮಾಡಿ ನಾವು ಇಟ್ಕೋಬೇಕಾಗುತ್ತೆ ಫ್ರಿಡ್ಜಲ್ಲಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದೆಲ್ಲ ನೋಡಿ ಈ ಕಲರ್ ಬರಬೇಕು. ಇದನ್ನು ನಾನು ಇವಾಗ ಸಪ್ರೇಟಾಗಿ ಎತ್ತಿಡ್ಕೊತೀನಿ, ಸ್ವಲ್ಪ ಇದು ಆರ್ಲಿ ಅಂತ. ಇದೇ ನೋಡಿ ಮಂಗರವಳ್ಳಿ ಪೆರಂಡೆ, ತಮಿಳಲ್ಲಿ ಪೆರಂಡೆ ಅಂತಾರೆ, ಕನ್ನಡದಲ್ಲಿ ಮಂಗರವಳ್ಳಿ ಅಂತಾರೆ. ಮಳೆಗಾಲದಲ್ಲಿ ಸೀಸನಲ್ಲಿ ಸಿಗೋಂಥ ಬಳ್ಳಿ ಇದು. ಎಷ್ಟು ಒಳ್ಳೆಯದು ಅಂತ ಅಂದರೆ ಇದು ಮೂಳೆ ನೋವಿಗೆ, ಜಾಯಿಂಟ್ ಪೇನಿಗೆ ತುಂಬಾ ಒಳ್ಳೆ ರಾಮಬಾಣ ಇದು. ಆದರೆ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕೈ ಸ್ವಲ್ಪ ಕಡ್ತಾ ಬರುತ್ತೆ. ಈಗ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಫಸ್ಟು ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನ ಒಂದು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಅದನ್ನ ರುಬ್ಕೋಬೇಕಲ್ವ, ಅಷ್ಟರಲ್ಲಿ ಇದು ನೋಡಿ, ಇದನ್ನು ನಾವು ಎಷ್ಟು ಎಣ್ಣೆಲಿ ಫ್ರೈ ಮಾಡ್ಕೋತೀವೋ ಅಷ್ಟು ಇದು ನಮಗೆ ಬಾಯಿ ಕಟ್ತಾ ಬರೋದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಈ ಮಿಕ್ಸಿ ಬಟ್ಲಿಗೆ ನಾನು ಹಾಕಿಕೊಂಡಿದ್ದೆನಲ್ಲ ಈರುಳ್ಳಿ ಎಲ್ಲ, ನಾನು ಅದಕ್ಕೆ ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ನಾರಿನಂಶ ಇರೋದ್ರಿಂದ ನಾರು ಸಿಗುತ್ತೆ, ಏನೂ ಆಗೋದಿಲ್ಲ. ಅನ್ನ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಿಲ್ಲ ಅಂತ ಅಂದರೂ ಈ ಒಂದು ಚಟ್ನಿ ಮಾಡಿಟ್ಕೊಂಡ್ರೆ ಕೈಕಾಲು ನೋವು ಒಳ್ಳೆಯದು, ಮೂಳೆ ನೋವು ಒಳ್ಳೆಯದು ಈ ಚಟ್ನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೆರಂಡೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹೆಂಗೆ ಅಂದರೆ ನಾನು ನೀರು ಹಾಕಿದ್ದೀನಲ್ವ, ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ನೀರಿನ ಅಂಶ ಹೋಗೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಯಾಕಂದರೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಬೇಗ ಕೆಟ್ಟೋಗುತ್ತೆ ಅಂಥೇಳಿ ಎಣ್ಣೆಲೇ ಚೆನ್ನಾಗಿ ನಾವು ನೀರಿನ ಅಂಶ ಎಲ್ಲ ತೆಗಿಯೋ ಥರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ನಿಜ ಹೇಳ್ತೀನಿ, ಇದು ವರ್ಷಕ್ಕೊಂದ್ಸಲ ಮಳೆಗಾಲದಲ್ಲೇ ಸಿಗೋದು ಇದು ಬಳ್ಳಿ, ಬೇರೆ ಟೈಮಲ್ಲಿ ಸಿಗೋದಿಲ್ಲ. ಸಿಕ್ಕಿದಾಗ ಇದನ್ನು ಖಂಡಿತ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ವಯಸ್ಸಾದವ್ರಿಗೆ, ನಮ್ಮಂಥ ಒಂದು 30 ವರ್ಷ 40 ವರ್ಷ ಸ್ಟಾರ್ಟ್ ಆಗ್ತಿದ್ದಂಗೆ ಕೈಕಾಲು ನೋವು ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಈ ಚಟ್ನಿ ಅಂತೂ ಎಲ್ಲದಕ್ಕೂ ರಾಮಬಾಣ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇದು ಈ ಸೀಸನಲ್ಲಿ ಸಿಗುತ್ತೆ, ಮಳೆಗಾಲದಲ್ಲಿ ಖಂಡಿತ ಸಿಕ್ತು ಅಂತಂದರೆ ಇದನ್ನು ನೀವು ಮಾಡಲೇಬೇಕಾಗುತ್ತೆ. ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಬಿಸಿ ಅನ್ನಕ್ಕೆ ಈ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಅನ್ನ ಕಲಿಸ್ಕೊಂಡು ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತಿಂದವರೇ ಹೇಳಬೇಕು ಅದೆಷ್ಟು ಚೆನ್ನಾಗಿತ್ತು ಅಂತ. ನಿಜ ಹೇಳ್ತೀನಿ, ಈ ಬಳ್ಳಿ ಸಿಕ್ಕಿದಾಗ ಒಂದ್ಸಲ ಟ್ರೈ ಮಾಡಿ. ನಾನು ಇದನ್ನು ವಿಡಿಯೋ ಬೇಕು ಅಂತಲೇ ನಾನು ಮಾಡಿ ಶೇರ್ ಮಾಡಿದ್ದು, ಯಾಕಂದರೆ ಎಲ್ರಿಗೂ ಯೂಸ್ ಆಗುತ್ತೆ. ಈಗ ಮಳೆಗಾಲದಲ್ಲಿ ಸಿಗುವಂಥ ಮಂಗರವಳ್ಳಿ ಪೆರಂಡೆ ಇದು ಸಿಕ್ಕಿದಾಗ ಖಂಡಿತ ನಾನು ಮಾಡಿದಂಥ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಚಟ್ನಿ ರೆಸಿಪಿ ಮಂಗರವಳ್ಳಿ ಪೆರಂಡೆ ಚಟ್ನಿ ಹೇಗಿತ್ತು ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾಯಿತು ಅಂದರೆ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುತ್ತೆ. ಎಲ್ಲ ಮನೆಯ ಕಡೆನೂ ಇದು ಬೆಳೆದಿರುತ್ತೆ, ಬಳ್ಳಿಗಳಲ್ಲಿ ಬೆಳೆಯುತ್ತೆ, ಅದಕ್ಕೋಸ್ಕರ ಹೇಳ್ತಾ